ಮಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯ ಹಿನ್ನೆಲೆಯಲ್ಲಿ ಸುರತ್ಕಲ್ನ ಹೊಸಬೆಟ್ಟುವಿನಲ್ಲಿ ಬಿಜೆಪಿ ಕಾರ್ಯಕರ್ತರ ಸಭೆ ನಡೆಯಿತು. ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು, ಮಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ಜನರ ಅಭೂತಪೂರ್ವ ಒಲವು ಬಿಜೆಪಿಯ ಕಡೆಗಿದೆ. ಮತ್ತೊಮ್ಮೆ ಬಿಜೆಪಿಯು ಜನರ ಆಶೀರ್ವಾದದಿಂದ ಗೆಲ್ಲಲಿದೆ. ಬಿಜೆಪಿಯ ಬಗ್ಗೆ ಜನರ ಬಗ್ಗೆ ಬಲವಿದೆ. ಮೋದಿಯವರ ದಿಟ್ಟ ನಿರ್ಧಾರ, ಹಲವು ಕ್ರಮಗಳಿಂದ ಹಾಗೂ ಇಡೀ ವಿಶ್ವವೇ ನಮ್ಮ ಭಾರತವನ್ನ ಕೊಂಡಾಡುವಂತಹ ಕೆಲಸವನ್ನ ಗಮನಿಸಿ ಮತದಾರರು ಬಿಜೆಪಿಯನ್ನ ಬೆಂಬಲಿಸಲಿದ್ದಾರೆ. ಈ ಕಾರಣದಿಂದಾಗಿ ಮಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಲಿದೆ ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಇವತ್ತು ಜನರ ನಿರೀಕ್ಷೆಗಳು ನಮ್ಮ ಮೇಲೆ ಬಹಳಷ್ಟಿದೆ, ಅಪೇಕ್ಷೆ ಇದೆ. ಆದರೆ ಮತದಾರನ ಒಲವು ನಮ್ಮ ಪರವಾಗಿದೆ. ಯಾಕೆ ಹೇಳಿದ್ರೆ ಮೋದಿಯವರ ಕಳೆದ 6 ವರ್ಷದ ಆಳ್ವಿಕೆ, ಅಭಿವೃದ್ಧಿ ಚಿಂತಿತವಾಗಿರ್ತಕ್ಕಂಥ ಕಾರ್ಯ, ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಅವರ ಆಡಳಿತ, ಜಗತ್ತಿನ ಎತ್ತರಕ್ಕೆ ಭಾರತವನ್ನು ಕೊಂಡೊಯ್ದಿರತಕ್ಕಂಥ ಇವತ್ತು ಟ್ರಂಪಿನಂಥ ಅಮೆರಿಕದ ಅಧ್ಯಕ್ಷರೇ ಭಾರತವನ್ನು ಹೊಗಳಿದ ರೀತಿ, ಇದೆಲ್ಲವನ್ನು ಮನಗಂಡು ಇವತ್ತು ಜನ ಈ ರೀತಿ ಆಡಳಿತ ಬೇಕು ಅನ್ನುವಂಥದ್ದಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡುವುದಕ್ಕೆ ಸಿದ್ಧರಾಗಿದೆ. ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು ಮಾತನಾಡಿ, ರಾಜ್ಯದಲ್ಲಿ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಆಡಳಿತ ಬಂದ ಕಾರಣ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿದೆ. ಜನರ ಕುಂದುಕೊರತೆಯನ್ನು ಆಲಿಸಲು ವಾರ್ಡ್ ಸಮಿತಿಯ ವ್ಯವಸ್ಥೆಯನ್ನ ಮಾಡಲಿದ್ದೇವೆ. ಕಾಂಗ್ರೆಸ್ನವರಿಗೆ ಜನರ ಸಮಸ್ಯೆಗಳ ಬಗ್ಗೆ ಕಳಕಳಿಯಿಲ್ಲ. ಕೇವಲ ವೋಟ್ ಬ್ಯಾಂಕ್ಗಾಗಿ ರಾಜಕೀಯ ಮಾಡುವ ಕೆಲಸ ಮಾತ್ರ ಅವರಿಂದ ನಡೆಯುತ್ತಿದೆ ಎಂದು ಆರೋಪಿಸಿದರು. ರಾಜ್ಯದಲ್ಲಿ ಯಡಿಯೂರಪ್ಪನ ಸರ್ಕಾರ ಬಂದ ನಂತರ ನಮ್ಮ ಪ್ರಗತಿಯ ಕೆಲಸ ಏನಿದೆ ಅದಕ್ಕೊಂದು ಸ್ಪೀಡ್ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ವಾರ್ಡ್ ಮಟ್ಟದಲ್ಲಿ ಸಹ ಸಭೆ ಆಗಬೇಕು. ಜನರ ಕುಂದುಕೊರತೆಗಳನ್ನು ಆಲಿಸಲಿಕ್ಕೆ ಅಧಿಕಾರಿಗಳು ಬರ್ತಾರೆ, ಕಾರ್ಪೊರೇಟರ್ ನಿಮ್ದು ಇರ್ತಾರೆ, ಶಾಸಕರುಗಳು ಇರ್ತಾರೆ. ನಿಮ್ಮ ಸಮಸ್ಯೆ ಏನಂತ ತಿಂಗಳಿಗೊಮ್ಮೆಯ 2 ತಿಂಗಳಿಗೊಮ್ಮೆಯ ಈ ರೀತಿಯ ಒಂದು ವ್ಯವಸ್ಥಿತವಾಗಿ ನಡಲಿಕ್ಕೆ ಉಂಟು. ಅದನ್ನು ಸಹ ನಾವು ಈ ಸರಿ ಮಾಡಬೇಕೆಂಬಂಥ ನಮ್ಮ ಪ್ರಣಾಳಿಕೆಯಲ್ಲಿ ಆ ವಿಷಯವನ್ನು ಹೇಳಿದ್ದೇವೆ. ವಾರ್ಡ್ ಸಮಿತಿಯನ್ನು ಮಾಡ್ತೀವಿ ಅಂತ. ನಾವು ಅಭಿವೃದ್ಧಿ ಪಥದಲ್ಲಿ ಸಾಗಬೇಕಾದಂಥ ಒಂದು ನಗರ ಇದು. ನೀವೆಲ್ಲಿ ನೋಡಿದ್ರು ಸಹ ಸರಿಯಾಗಿ ನಮಗೆ ಕಾಂಕ್ರೀಟ್ ರೋಡ್ ನೋಡ್ತಾ ಉಂಟು. ರಾಜ್ಯಾಧ್ಯಕ್ಷ ಹೇಳಿದರು, ಕಾಂಕ್ರೀಟ್ ರೋಡ್ ನಮ್ಗೆ ಕೊಟ್ಟಿದ್ದೆ ಯಡಿಯೂರಪ್ಪನವರ ಸರ್ಕಾರ ಇರುವಾಗ ಅಂತ. ಈ ಸಂದರ್ಭ ಜಿಲ್ಲಾ ಉಸ್ತುವಾರಿ ಪ್ರಭಾರ ಉದಯ್ ಕುಮಾರ್ ಶೆಟ್ಟಿ, ಹೊಸಬೆಟ್ಟು ರಾಮಪೂಜಾರಿ, ಬಿಜೆಪಿ ಅಭ್ಯರ್ಥಿಗಳಾದ ನಯನಾ ಕೋಟ್ಯಾನ್, ವರುಣ್ ಚೌಟಾ, ವಾರ್ಡಾಧ್ಯಕ್ಷ ಜಯಂತ್ ಸಾಲಿಯನ್, ಮಾಜಿ ಮೇಯರ್ ಗಣೇಶ್ ಹೊಸಬೆಟ್ಟು ಮತ್ತಿತರರು ಉಪಸ್ಥಿತರಿದ್ದರು.